ಅಮ್ಮವ್ರೆ, ಮನೆ ಪರಿಸ್ಥಿತಿ ಯಾಕೆ ಈ ತರ ಆಗೋಯ್ತು? ನಾವೇನ್ ತಪ್ಪು ಮಾಡಿದ್ವಿ ಅಂತ ಈ ತರ ಶಿಕ್ಷೆ ಆಗ್ತಿದೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ಮನಸ್ಸಿನಲ್ಲಿ ಒಂದು ಚಿಕ್ಕ ಹುಳುಕು ಇಲ್ಲದ ಕುಟುಂಬ ನಮ್ದು. ನಾವು ಬೇರೆ ನೀವು ಬೇರೆ ಆಗಿದ್ರು ಮಕ್ಕಳ ವಿಷಯದಲ್ಲಿ ಒಂದಾಗಿದ್ದ ಕುಟುಂಬ ಈಗ ಅದೇ ಮಕ್ಕಳ ವಿಷಯವಾಗಿ ನೆಮ್ಮದಿನೇ ಕಳ್ಕೊತಾ ಇದೀವಲ್ಲಮ್ಮ ನಾವು. ಅದೇನ್ ಗ್ರಾಚಾರನೋ ಏನೋ, ಒಂದಲ್ಲ ಒಂದ್ ಸಮಸ್ಯೆನ ಎದುರಿಸ್ತಾನೆ ಇದೀವಿ. ಮದ್ವೆ ಸಮಾರಂಭ ಶುರು ಆಯ್ತು, ಅದು ನೋಡಿದ್ರೆ ಗೊಂದಲದಲ್ಲಿ ಕೊನೆ ಆಯ್ತು. ಅಲ್ಲಿಂದೆಲ್ಲ ಸರಿ ಹೋಗುತ್ತೆ ಅಂತ ಆಸೆ ಕಣ್ಗಳಿಂದ ಕಾಯ್ತಾ ಇದ್ದೆ. ಆದ್ರೆ ತ್ರಿಶೂಲ್ ಇವಾಗ ಹಾಸಿಗೆ ಹಿಡಿದಿದ್ದಾನೆ. ಬಾವಾಜಿನೂ ಇಲ್ಲ, ಅಕ್ಕಯ್ಯನೂ ಇಲ್ಲ. ಈ ಮನೆ ಎಂತ ಸ್ಥಿತಿ ಬಂದ್ಬಿಡ್ತು. ಅಮ್ಮೋರೆ, ಇವಾಗ ಏನ್ ಮಾಡೋದು? ಇದಕ್ಕೆಲ್ಲ ಪರಿಹಾರ ಏನಿದೆ? ನಮ್ ಕೈಲಿ ಏನು ಇಲ್ಲಮ್ಮ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಕೂತ್ಕೋಬೇಕಷ್ಟೆ. ಅವನ್ ಕಣ್ ತೆರೆದ್ರೆ ನಮ್ಮನೆ ಬೆಳಗುತ್ತೆ. ಅಮ್ಮವ್ರೆ, ಯಾಕೋ ನನ್ ಮನ್ಸು ಸಡಿತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ, ಈ ಟೈಮಲ್ಲಿ ಹೋಗೋದಾ? ಏನಾದ್ರು ಪ್ರಾಬ್ಲಮ್ ಆದ್ರೆ? ಕಣ್ ಮುಂದೆ ಓಡಾಡ್ತಿದ್ದ ಮಗನೇ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಅವನ್ನೇ ಕಾಪಾಡ್ಕೊಳ್ದೆ ಇನ್ನು ಈ ಜೀವನೇ ತಾಳ್ದೆ ಇರೋ ಮಗು ಬಗ್ಗೆ ಕಾಳಜಿ ವಹಿಸೋದಕ್ಕೆ ನನ್ ಮನ್ಸು ಒಪ್ಪಿಲ್ಲ. ನಾನು ಹೋಗಿ ಬರ್ತೀನಿ. ಮಧುಮತಿ, ಒಂದ್ ನಿಮಿಷ, ನಾವು ಬರ್ತೀವಿ. ಎಲ್ರೂ ಗಟ್ಟಿ ಮನಸ್ಸಿಂದ ದೇವರನ್ನ ಬೇಡ್ಕೊಳ್ಳೋಣ. ನಾವು ಮಾಡೋ ಹರಕೆಯಿಂದ ಏನಾಗುತ್ತೆ? ಆ ದೇವ್ರ ಇವ್ರು ಪ್ರತ್ಯಕ್ಷ ಆಗ್ಬಿಡ್ತಾನ? ಗೋವಿಂದ, ಇದು ನಮ್ ನಂಬಿಕೆ, ನೀ ಅನುಮಾನಿಸ್ಬೇಡ. ಬಾಯಿಲಿ ಹೆಲ್ಪ್ ಮಾಡು, ಕೈ ಕೊಡು. ನಾವೆಲ್ಲ ಹೋದ್ರೆ ತ್ರಿಶೂಲ್ನ ನೋಡ್ಕೊಳ್ಳೋರು ಯಾರು? ಏನು ಎಲ್ರೂ ಎಲ್ಲೋ ಹೊರಟಿರೋ ಹಾಗಿದೆ? ಹೌದಮ್ಮ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಿವಾನಿಯಲ್ಲಿ? ಅದು ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಪರವಾಗಿಲ್ಲ, ನೀವ್ ಹೋಗಿ, ನಾನು ನೋಡ್ಕೊಂತೀನಿ. ಅಲ್ಲಮ್ಮ, ನೀನು ಈ ಸಮಯದಲ್ಲಿ ತ್ರಿಶೂಲ್ ಜೊತೆಗೆ ಇರೋದಕ್ಕಿಂತ ದೇವ್ರ ಮೊರೆ ಹೋಗೋದು ತುಂಬಾ ಮುಖ್ಯ. ಅದು ನಾನು ಹೇಳದ್ನಲ್ಲ, ನೀವ್ ಆರಾಮಾಗಿ ಹೋಗಿ ಬನ್ನಿ. ಇವಾಗ ಎಲ್ರ ಬಲಕ್ಕಿನ ತ್ರಿಶೂಲ್ಗೆ ದೇವ್ರ ಬೆಂಬಲ ತುಂಬಾ ಮುಖ್ಯ. ನೀವ್ ಹೋಗಿ ಬನ್ನಿ. ಏನಾದ್ರೂ ಇದ್ರೆ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ. ನಾನು ಹೋಗಿ ಬನ್ನಿ ಅಂತ ಇದ್ದೀನಲ್ಲ, ಆರಾಮಾಗಿ ಹೋಗಿ ಬನ್ನಿ. ಏನಾದ್ರೂ ಇದ್ರೆ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ. ಆಯ್ತಮ್ಮ. ಮಧು, ನಡಿಯಮ್ಮ, ಹೋಗೋಣ. ಹೋಗಿ ಹೋಗಿ, ನೀವೇನೇ ಬೇಡ್ಕೊಂಡ್ರು, ದೇವ್ರ ಬೆಂಬಲ ಇದ್ರು ತ್ರಿಶೂಲ್ ನಿಮ್ ಪಾಲ್ಗೆ ಬದುಕಲ್ಲ. ಇನ್ನು ನಾನಿಲ್ಲಿರೋ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲೇ ತ್ರಿಶೂಲ್ ಪ್ರಾಣ ಹೋಗುತ್ತೆ. ಮನೆಯವರೆಲ್ಲ ಗೋಳಾಡಿ ಅವನನ್ನ ಮಣ್ಣು ಮಾಡ್ತಾರೆ. ಅಲ್ಲಿಗೆ ನನ್ನ ಕೆಲಸ ಶುರು. ಅಲ್ಲಿ ತನಕ ನಾನು ಆರಾಮಾಗಿರ್ಬೋದು. ವಾಸುಕಿ, ಇನ್ನ ಎಷ್ಟು ದೂರ ಹೋಗ್ಬೇಕು? ನನ್ನ ಕೈಲಾಗ್ತಿಲ್ಲ. ನಾನು ತುಂಬಾ ಸುಸ್ತಾಗ್ತಿದೆ. ದೇವಬನ ಎಲ್ಲಿದೆ?
ಸಂಜೀವಿನಿ ಸಸ್ಯ ಎಲ್ಲಿದೆ? ದಯವಿಟ್ಟು ನನಗೆ ದಾರಿ ತೋರಿಸು. ಅಲ್ಲಿ ಯಾವುದೋ ಒಂಟಿ ಗಿಡ ಕಾಣಿಸ್ತಿದ್ಯಲ್ಲ? ಓ, ಅದೇ ಸಂಜೀವಿನಿ ಅನ್ಸುತ್ತೆ. ತ್ರಿಶೂಲ್, ನನಗೆ ಸಂಜೀವಿನಿ ಸಿಕ್ಬಿಡ್ತು. ಇನ್ನ ನಿನ್ನ ಉಳಿಸ್ಕೋತೀನಿ. ನಿನ್ ಜೀವಕ್ಕೇನು ಅಪಾಯ ಆಗದಿರೋ ಹಾಗೆ ನಾನ್ ಕಾಪಾಡ್ಕೋತೀನಿ ತ್ರಿಶೂಲ್. ಅಯ್ಯೋ ತ್ರಿಶೂಲ್, ತ್ರಿಶೂಲ್ ಏನಾಗ್ತಿದೆ? ಉಸಿರಾಡಕ್ ಕಷ್ಟ ಆಗ್ತಿದ್ಯಾ? ನಿನ್ ದೇಹ ಎಲ್ಲ ಯಾಕೆ ನೀಲಿಗಟ್ಟಿದೆ? ಅಂದ್ರೆ ದೇಹದಲ್ಲಿರೋ ವಿಷದ ಪ್ರಮಾಣ ಜಾಸ್ತಿ ಆಗಿದ್ಯಾ? ಇದೇ ಸಾಧ್ಯ? ಏನ್ ಮಾಡ್ಲಿ? ಹಾ ತ್ರಿಶೂಲ್, ನಿನಗೋಸ್ಕರ ದೇವಬನಕ್ಕೆ ಹೋಗಿ ಸಂಜೀವಿನಿ ತಂದಿದ್ದೀನಿ. ಹೇಗಾದ್ರೂ ಮಾಡಿ ಅದನ್ನ ನಿನಗೆ ಕುಡಿಸ್ಬೇಕು. ಆಗ ನಿನ್ಗೇನು ಆಗಲ್ಲ ತ್ರಿಶೂಲ್, ನಿನಗೇನು ಆಗಲ್ಲ. ಬಂದೆ. ಪರಮೇಶ್ವರ, ತ್ರಿಶೂಲ್ನ ಕಾಪಾಡಪ್ಪ. ತಗೋ ತ್ರಿಶೂಲ್, ಕುಡಿ. ಅಯ್ಯೋ, ಇದೇನಿದು? ತ್ರಿಶೂಲ್ ಮೈ ನೀಲಿಗಟ್ತಾ ಇದೆಯಲ್ಲ? ಅಂದ್ರೆ ಸಂಜೀವಿನಿ ಕುಡಿಸಿದ್ಮೇಲೂ ದೇಹದಲ್ಲಿರೋ ವಿಷದ ಪ್ರಮಾಣ ಕಮ್ಮಿ ಆಗ್ತಿಲ್ವಾ? ಇದರ ಅರ್ಥ ಏನು? ಪರಮೇಶ್ವರ, ತ್ರಿಶೂಲ್, ತ್ರಿಶೂಲ್ ಏನಾಗ್ತಿದೆ? ತ್ರಿಶೂಲ್, ತ್ರಿಶೂಲ್ ಕಣ್ಬಿಡು. ತ್ರಿಶೂಲ್ ಮಾತಾಡು. ತ್ರಿಶೂಲ್, ಏನಿದು? ಯಾವ್ದು ಸರ್ಪ ಕಚ್ಚಿರೋ ಹಾಗಿದೆ? ಯಾವ ಸರ್ಪ ಕಚ್ಚಿರ್ಬೋದು? ಅಯ್ಯೋ ಪರಮೇಶ್ವರ. ತ್ರಿಶೂಲ್, ನಾನು ಮೊದಲು ಈ ವಿಷಯನ ತೆಗಿಬೇಕು. ಪರಮೇಶ್ವರ, ತ್ರಿಶೂಲ್, ನಿನ್ ದೇಹದಲ್ಲಿರೋ ವಿಷಯನ ತೆಗ್ತಿದ್ದೀನಿ. ಇನ್ ನಿನಗೇನು ಆಗಲ್ಲ. ಈಗ ಸಂಜೀವಿನಿ ಕೆಲಸ ಮಾಡುತ್ತೆ. ಹಾ, ತಗೋ. ಕುಡಿ. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಮಾತಾಡು. ಇದೇನಿದು? ಸಂಜೀವಿನಿ ಕುಡ್ಸಿದ್ರು ಎಚ್ಚರ ಆಗ್ತಿಲ್ವಲ್ಲ? ಅಂದ್ರೆ ಕೆಲಸ ಮಾಡ್ತಿಲ್ವಾ? ಆದ್ರೆ ಸಂಜೀವಿನಿ ಕುಡ್ಸಿದ್ರೆ ತ್ರಿಶೂಲ್ ಹುಷಾರಾಗ್ತಾನೆ ಅಂತ ವಾಸುಕಿ ಹೇಳಿದ್ರಲ್ಲ, ಯಾಕೆ ಕೆಲಸ ಮಾಡ್ತಿಲ್ಲ? ತ್ರಿಶೂಲ್, ನಿನಗೇನು ಆಗಲ್ಲ ತ್ರಿಶೂಲ್. ನಿನ್ನನ್ನ ನಾನು ಉಳಿಸ್ಕೋತೀನಿ. ವಾಸುಕಿ, ವಾಸುಕಿ, ತ್ರಿಶೂಲ್ಗೆ ಸಂಜೀವಿನಿ ಕೊಡ್ಸಿದ್ರು, ಏನು ಪ್ರಯೋಜನ ಆಗ್ತಿಲ್ಲ.
ಅವನಿಗೆ ಎಚ್ಚರ ಆಗ್ತಿಲ್ಲ. ನೀನು ಹೇಳ್ದೆ ಅಂತ ನಾನು ದೇವಬನಕ್ಕೆ ಹೋಗಿ ಸಂಜೀವಿನಿ ತಂದು ಅವನು ಕುಡ್ಸಿದ್ರು ಅವನು ಹುಷಾರ ಆಗ್ತಿಲ್ಲ. ಯಾಕೆ ಹೀಗಾಗ್ತಿದೆ? ನಾನು ನಿನ್ನೆನೆ ನಂಬಿದ್ದೀನಿ. ದಯವಿಟ್ಟು ಏನಾದ್ರೂ ಉತ್ತರ ಕೊಡು ವಾಸುಕಿ, ನನಗ್ ದಿಕ್ಕೇ ತೋಚ್ತಾ ಇಲ್ಲ. ಅಂದ್ರೆ ನಾನು ತ್ರಿಶೂಲ್ನ ಕಳ್ಕೊಂಡ್ಬಿಡ್ತೀನ? ಮನೆಯವರು ಅವ್ರ ವಾರಸರನ್ನ ಕಳ್ಕೊಂಡ್ಬಿಡ್ತಾರ? ಇಲ್ಲ, ಹಾಗಾಗ್ಬಾರ್ದು. ನನ್ನ ಮನೆಗೆ ಹೋದಾಗಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇದೆ. ಇದೆಲ್ಲನೂ ಆಗಿದ್ದು ನನ್ನಿಂದ ಅಂತ ನನ್ನ ಮೇಲೆ ಅಪವಾದ ಬರುತ್ತೆ. ದಯವಿಟ್ಟು ಉತ್ತರ ಕೊಡು ವಾಸುಕಿ. ಸಂಜೀವಿನಿ ಯಾಕೆ ಕೆಲಸ ಮಾಡ್ಲಿಲ್ಲ ನನಗೆ ಹೇಳು. ಶಿವಾನಿ, ನನ್ನಿಂದ ಆಗೋ ಸಹಾಯವನ್ನು ನಾನು ಮಾಡಿದ್ದೇನೆ. ಸಂಜೀವಿನಿ ಸಾಮಾನ್ಯ ಮನುಷ್ಯರ ಮೇಲೆ ಕೆಲಸ ಮಾಡುತ್ತಿಲ್ಲ ಎಂದನಿಸುತ್ತಿದೆ. ನಾಗಲೋಕದವರ ಮೇಲೆ ಇದರ ಪ್ರಯೋಗ ಸಫಲವಾಗಿತ್ತು. ಈಗ ತ್ರಿಶೂಲನ ಮೇಲೆ ಸಂಜೀವಿನಿ ಪ್ರಭಾವ ಬೀರುತ್ತಿಲ್ಲವೆಂದರೆ ಸಂಜೀವಿನಿಯಿಂದಾನು ಅವನನ್ನು ಉಳಿಸಲು ಸಾಧ್ಯವಿಲ್ಲ ಎಂದರ್ಥ. ನೀನೇ ಕೈ ಚೆಲ್ಲಿದ್ರೆ ಹೇಗೆ? ತ್ರಿಶೂಲ್ಗೇನು ಆಗ್ಬಾರ್ದು, ತ್ರಿಶೂಲ್ಗೇನು ಆಗ್ಬಾರ್ದು. ಶಿವಾನಿ, ನಾನು ಈ ವಿಷಯದಲ್ಲಿ ಅಸಹಾಯ ಕಣೆ. ಇನ್ನು ಆ ಪರಮೇಶ್ವರನೇ ತ್ರಿಶೂಲನನ್ನು ಕಾಪಾಡಬೇಕು. ನಿನಗೆ ಉಳಿದಿರುವುದು ಅದೊಂದೇ ದಾರಿ. ಪರಮೇಶ್ವರನನ್ನು ಬೇಡಿಕೋ. ಮುಕ್ಕಣ್ಣನ ಕೃಪೆ ದೊರಕಿದರೆ ತ್ರಿಶೂಲ್ ಖಂಡಿತ ಉಳಿಯುತ್ತಾನೆ. ವಾಸುಕಿ, ಪರಮೇಶ್ವರ, ಏನಿದು ಪರಮೇಶ್ವರ? ಎಲ್ಲ ನಿನ್ನ ಕಣ್ಣು ಮುಂದೆನೆ ನಡೀತಾ ಇದೆ, ಆದ್ರೂ ನೀನ್ ಸುಮ್ಮನೆ ಇದೆಯಲ್ಲ. ನನ್ ತ್ರಿಶೂಲ ಕಳ್ಕೊಂಡೆ ಅನ್ಸ್ತಾ ಇದೆ. ಇಲ್ಲ, ವಿಧಿ ಹೇಗ್ ಬರ್ತಿದ್ಯೋ ಹಾಗೆ ನಡೀಲಿ. ತ್ರಿಶೂಲ್, ನನ್ನ ಕ್ಷಮಿಸ್ಬಿಡು. ತ್ರಿಶೂಲ್, ನನ್ನ ಕ್ಷಮಿಸ್ಬಿಡು. ತ್ರಿಶೂಲ್, ನನ್ನ ಕೈಲಾಗೋ ಎಲ್ಲ ಪ್ರಯತ್ನನೂ ಮಾಡ್ಬಿಟ್ಟೆ, ಆದ್ರೂ ನಿನಗೆ ಪ್ರಜ್ಞೆ ಬರ್ತಾ ಇಲ್ಲ. ನನ್ನಿಂದ ನಿನ್ನ ಉಳಿಸ್ಕೊಳಕ್ ಆಗ್ತಿಲ್ಲ ತ್ರಿಶೂಲ್, ಆಗ್ತಿಲ್ಲ. ನೀನ್ ಆಯಸ್ ವೃದ್ಧಿ ಆಗ್ಲಿ ಅಂತ ನೋಡು, ನನಗೆ ಕಂಕಣ ಕಟ್ಕೊಂಡೆ, ದೇವ್ರ ಹತ್ರ ಹೋಗಿ ಬೇಡ್ಕೊಂಡೆ. ವಾಸುಕಿ ಮಾತು ಕೇಳಿ ಸಂಜೀವಿನಿನೂ ತಂದು ಕೊಡಿಸ್ದೆ, ಆದ್ರೂ ಯಾವ ಪ್ರಯೋಜನನೂ ಆಗ್ತಿಲ್ಲ ತ್ರಿಶೂಲ್. ನಾನು ಏನ್ ಮಾಡ್ಲಿ ಈಗ? ನಾನು ಏನ್ ಮಾಡ್ಲಿ ಹೇಳು ತ್ರಿಶೂಲ್? ನೀನ್ ಯಾಕೆ ಹೀಗೆ ಮಾಡ್ಕೊಳಕ್ ಹೋದೆ? ತುಡುಕಿ ಇಂಥ ನಿರ್ಧಾರ ನೀನ್ ತಗೋಬಾರ್ದಾಗಿತ್ತು ತ್ರಿಶೂಲ್. ನಿನ್ ಬುದ್ಧಿಗೆ ಏನಾಗಿತ್ತು? ಹಾಗೆ ಮಾಡ್ಕೋಬೇಕಾದ್ರೆ ನಿನ್ಗೆ ನಿಮ್ ಮನೆಯವ್ರು ಯಾರು ನೆನಪಾಗ್ಲಿಲ್ವಾ? ನಿಮ್ಮ ಅಮ್ಮಂದಿರ್ ನೆನಪಾಗ್ಲಿಲ್ವಾ? ಹೋಗ್ಲಿ ಬಿಡು, ನಾನು ಯಾವಾಗ್ಲೂ ನಿನ್ ಮನ್ಸಲ್ಲೇ ಇರ್ತೀನಿ ಅಂತ ಹೇಳ್ತಿರ್ತೀಯಲ್ಲ, ಕೊನೆ ಪಕ್ಷ ನಾನು ನೆನಪಾಗ್ಲಿಲ್ವಾ ತ್ರಿಶೂಲ್? ನಾನು ನೆನಪಾಗ್ಲಿಲ್ವಾ? ಛೇ